ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಎಗ್ಗು ಓವರಿಯಿಂದ ರಿಲೀಸ್ ಆಗೋದು. ಈ ಸ್ಟೆಪ್ನ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ಓವ್ಯುಲೇಷನ್ ನಿಮ್ಗೆ ಆಗ್ತಾ ಇದೆ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನಾನು ಸ್ವಲ್ಪ 5 ಸ್ಟೆಪ್ಸ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಾವು ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್ ಆಗಿ ನಿಮ್ಮನ್ನು ಕೇಳೋದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದರೆ ನಿಮ್ಮ ಪೀರಿಯಡ್ಸ್ ಟೈಮ್ಗೆ ಬರ್ತಾ ಇದೆಯಾ? ಒಂದು ಕ್ಯಾಲೆಂಡರ್ ತೋರಿಸಿದ್ರೆ ಸರಿ, ಹಿಂದಿನ ತಿಂಗಳು ಈ ಡೇಟಿಗೆ ಆಗಿತ್ತು, ನೆಕ್ಸ್ಟ್ ಮಂತು ಈ ಡೇಟ್ಗೆ ಆಗುತ್ತೆ ಅಂತ ನೀವು ಪಾಯಿಂಟ್ ಮಾಡ್ಬೋದಾ? ಅದ್ರ ಪ್ರಕಾರ ನಿಮ್ಮ ಪೀರಿಯಡ್ಸ್ ಬರುತ್ತಾ? ಇಷ್ಟು ರೆಗ್ಯುಲರ್ ಇದ್ದರೆ ನಿಮ್ಮ ಪೀರಿಯಡ್ಸು, ಆವಾಗ ಓವ್ಯುಲೇಷನ್ ಹೇಳೋದು ಸ್ವಲ್ಪ ಈಸಿ ಆಗುತ್ತೆ. ಪಾಯಿಂಟ್ ನಂಬರ್ 2, ಏನಾದರೂ ಓವ್ಯುಲೇಷನ್ ಪ್ರಿಡಿಕ್ಷನ್ ಕಿಟ್ಸ್ ಇರುತ್ತೆ, ಈ LH ಕಿಟ್ಸು. ಇದು ಸ್ವಲ್ಪ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಥರ ಕಿಟ್ಸ್ ಇರುತ್ತೆ. ಎವ್ರಿ ಮಾರ್ನಿಂಗ್ ಒಂದು ಪರ್ಟಿಕ್ಯುಲರ್ ಸೇಮ್ ಟೈಮಲ್ಲಿ ನೀವು ಯೂರಿನ್ ತೊಗೊಂಡು 1 ಡ್ರಾಪ್ ಆ ಕಿಟ್ಟಿಗೆ ಹಾಕಬೇಕು. ಅದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಥರ 2 ಲೈನ್ಸ್ ತೋರಿಸಿದ್ರೆ ಅವತ್ತು ಓವ್ಯುಲೇಷನ್ ಆಗ್ತಾ ಇದೆ ಅಂತ ಅರ್ಥ. ಇದು ಏನು ಪ್ರಿಡಿಕ್ಟ್ ಮಾಡುತ್ತೆ ಅಂದರೆ, ನಾರ್ಮಲಿ ಓವ್ಯುಲೇಷನ್ ಎಗ್ ರಿಲೀಸ್ ಆಗಬೇಕಂದ್ರೆ ಪಿಟ್ಯೂಟರಿ ಬ್ರೇನಿಂದ ಒಂದು LH ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಪೀಕ್ ಆಗುತ್ತೆ, ಸಡನ್ನಾಗಿ ಜಾಸ್ತಿ ಆಗುತ್ತೆ. ಈ ಪೀಕ್ನ ನಿಮ್ಮ ಯೂರಿನರಿ LH ಕಿಟ್ ಡಿಟೆಕ್ಟ್ ಮಾಡುತ್ತೆ. ಸೊ ಇದು ಡಿಟೆಕ್ಟ್ ಮಾಡಿದ ವಿತಿನ್ ದ ನೆಕ್ಸ್ಟ್ 12 to 24 hours ಎಗ್ ರಿಲೀಸ್ ಆಗುತ್ತೆ. ಸೊ ಈ ಕಿಟ್ನ ನಾವು ನೋಡಿಕೊಂಡು ಕೂಡ ಸರಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಪಾಯಿಂಟ್ ನಂಬರ್ 3, ಒಂದೊಂದು ಸಾರಿ ಎಲ್ಲರೂ ಈ ಪ್ರೆಗ್ನೆನ್ಸಿ ಇದು ನೋಡಬೇಕಾದ್ರೆ ಸರ್ವೈಕಲ್ ಮ್ಯೂಕಸ್ನ ಚೆಕ್ ಮಾಡ್ಕೊತಾರೆ. ಆಚೆ ಬರೋ ಸರ್ವೈಕಲ್ ಡಿಸ್ಚಾರ್ಜ್, ವೆಜೈನಲ್ ಡಿಸ್ಚಾರ್ಜ್ ಅಲ್ಲ. ಫಿಂಗರ್ನ ಒಳಗಡೆ ಹಾಕಿ ಒಂದು ಸರ್ವಿಕ್ಸ್ ಸಿಗುತ್ತೆ, ಅದು ಮೌತ್ ಆಫ್ ದ ಯೂಟ್ರಸ್, ಗರ್ಭಕೋಶದ ಬಾಯಿ. ಅಲ್ಲಿಂದ ಸರ್ವಿಕ್ಸ್ನ ತಗೊಂಡು ಅದು ಚೇಂಜಸ್ ಇರುತ್ತೆ. ಅದೇನೆಂದರೆ, ನಾರ್ಮಲಿ ಎಗ್ ಬೆಳೀತಾ ಇರಬೇಕಾದ್ರೆ ಈಸ್ಟ್ರೋಜನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ರಿಲೀಸ್ ಆದಾಗ ಸರ್ವೈಕಲ್ ಮ್ಯೂಕಸಲ್ಲಿ ಚೇಂಜ್ ಆಗುತ್ತೆ. ಅದು ನಮ್ಮದು ಸ್ಪರ್ಮ್ ಪೆನಿಟ್ರೇಟ್ ಆಗಬೇಕು, ಹೋಗಿ ಎಗ್ನ ಸೇರಬೇಕು ಅಂತ ಸ್ವಲ್ಪ ಚೇಂಜಸ್ ಆಗುತ್ತೆ. ಆ ಸರ್ವೈಕಲ್ ಮ್ಯೂಕಸ್ ಸ್ಟಿಕ್ಕಿ ಆಗಿರುತ್ತೆ, ಥ್ರೆಡ್ ಥರ ಸ್ಟ್ರೆಚ್ ಆಗುತ್ತೆ. ಸೊ ಈ ಥರ ಆದಾಗ ಥಿನ್ ಸರ್ವೈಕಲ್ ಮ್ಯೂಕಸ್ ಇದ್ದಾಗ ಅದು ಫೇವರಬಲ್ ಸರ್ವೈಕಲ್ ಮ್ಯೂಕಸ್ ಅಂತ ಹೇಳಿ, ಇದು ನಾರ್ಮಲಿ ಓವ್ಯುಲೇಷನ್ ಟೈಮಲ್ಲಿ ಈ ಥರ ಚೇಂಜಸ್ ಆಗುತ್ತೆ. ಪಾಯಿಂಟ್ ನಂಬರ್ 4, ಒಂದೊಂದು ಸಾರಿ ಬೇಸಲ್ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿಕೊಂಡು ಕೂಡ ಹೇಳ್ಬೋದು ಸರಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಸೊ ಇದು ಏನು ಅಂದರೆ, ನಾರ್ಮಲಿ ಫಸ್ಟ್ ಹಾಫ್ ಆಫ್ ದ ಪೀರಿಯಡ್ಸಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಬರುತ್ತೆ. ಸೆಕೆಂಡ್ ಹಾಫ್ ಆಫ್ ದ ಪೀರಿಯಡ್ಸಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬರುತ್ತೆ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಬೇಸಲ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. 0.5 ಇಲ್ಲ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಇರ್ಬೋದು ಅಷ್ಟೇ. ಆದರೆ ಇದು ರೆಟ್ರೋಸ್ಪೆಕ್ಟಿವ್ ಆಗಿ ಹೇಳ್ಬೋದು, ಅದು ಪ್ರೊಜೆಸ್ಟ್ರಾನ್ ಬಂದ ಮೇಲೆ ಎಗ್ ರಿಲೀಸ್ ಆಗಿ 1 or 2 ಡೇಸ್ಗೆ ಇದು ರೈಸ್ ಆಗುತ್ತೆ. ಸೊ ಪ್ರೊಜೆಸ್ಟ್ರಾನ್ ರೈಸ್ ಆದಮೇಲೆ ಬೇಸಲ್ ಬಾಡಿ ಟೆಂಪ್ರೇಚರ್ ಕೂಡ ರೈಸ್ ಆಗುತ್ತೆ. ಸೊ ಇದರಿಂದ ಓವ್ಯುಲೇಷನ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬೋದು. ಪಾಯಿಂಟ್ ನಂಬರ್ 5, ಒಂದೊಂದು ಸಾರಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ದು ಮೆಜರ್ಮೆಂಟ್ಸ್ ತೊಗೊಬೋದು. ನಾರ್ಮಲಿ ಇದನ್ನು ಓವ್ಯುಲೇಷನ್ ಆಗಿ 1 ವಾರಕ್ಕೆ ತೊಗೊಳ್ತೀವಿ. ಒಂದೊಂದು ಸಾರಿ 28 ಡೇಸ್ ಸೈಕಲ್ ಇದ್ದರೆ ಅಪ್ರಾಕ್ಸಿಮೇಟ್ಲಿ ಡೇ 21 ಪ್ರೊಜೆಸ್ಟ್ರಾನ್ ಆಗುತ್ತೆ. ಆದರೆ ಒಬ್ಬೊಬ್ಬರಿಗೆ 35 ಡೇಸ್ ರೆಗ್ಯುಲರ್ ಸೈಕಲ್ ಇರುತ್ತೆ. ಸೊ ಇದಿದ್ದಾಗ 35 - 14 ಡೇಸ್ಗೆ ಓವ್ಯುಲೇಷನ್ ಆಗುತ್ತೆ ಅಂತ ಅಪ್ರಾಕ್ಸಿಮೇಟ್ಲಿ ಹೇಳ್ತೀವಿ. ಸೊ ಡೇ 21 ಪ್ರೊಜೆಸ್ಟ್ರಾನ್ ನೋಡಿದಾಗ ಅದು ಕಮ್ಮಿನೇ ಇರುತ್ತೆ. ಸೊ ಬೇಸಿಕಲಿ ನಿಮ್ಮದು ಪೀರಿಯಡ್ಸ್ ಲೆಂತ್ ಗೊತ್ತಿದ್ದರೆ ಆವಾಗ ಯಾವಾಗ ಎಕ್ಸಾಕ್ಟ್ಲಿ ಪ್ರೊಜೆಸ್ಟ್ರಾನ್ ತೊಗೊಬೋದು ಅಂತ ಹೇಳ್ಬೋದು. ಈ ಸೀರಮ್ ಪ್ರೊಜೆಸ್ಟ್ರಾನು ಒಂದೇ ಲೆವೆಲಲ್ಲಿ ಇರೋಲ್ಲ, ಅದು ಈ ಥರ ಪಲ್ಸಸ್ ಥರ ಅದು ಪ್ರೊಡ್ಯೂಸ್ ಆಗುತ್ತೆ. ಸೊ ಎನಿಥಿಂಗ್ ಮೋರ್ ದೆನ್ 3ನ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಒಬ್ರೊಬ್ರಿಗೆ 25 ತನಕ ಕೂಡ ಹೋಗ್ಬೋದು. ಸೊ ಈ 3ಗಿಂತ ಕಮ್ಮಿ ಇದ್ದರೆ ಓವ್ಯುಲೇಷನ್ ಆಗಿ 1 ವಾರ ಪ್ರಿಡಿಕ್ಟ್ ಮಾಡಿದಾಗ ಆವಾಗ ಓವ್ಯುಲೇಷನ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಇದೆಲ್ಲ ಸ್ವಲ್ಪ ಟೆಸ್ಟು ಓವ್ಯುಲೇಷನ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ. ಆದರೆ ಒಂದೊಂದು ಸಾರಿ ನಾವು ಅಲ್ಟ್ರಾಸೌಂಡ್ ಮಾಡಿ ಕೂಡ ಕಂಡುಹಿಡಿಬೋದು. ಒಂದು ಪೀರಿಯಡ್ಸ್ ಡೇ 2 ನೋಡಿದಾಗ ಚಿಕ್ಕ ಎಗ್ಗಿರುತ್ತೆ, ಹೋಗ್ತಾ ಹೋಗ್ತಾ ಡೇ 10 ಡೇ 12ಗೆ ಅದು ದೊಡ್ಡದಾಗುತ್ತೆ. ಅದಾದಮೇಲೆ ಅದು ರಪ್ಚರ್ ಆಗಿ ಕಾಪಸ್ ಲೂಟಿಯಲ್ ಸಿಸ್ಟ್ ಥರ ಫಾರ್ಮ್ ಆಗುತ್ತೆ. ಇದಾದಮೇಲೆ ರಪ್ಚರ್ ಆದಮೇಲೆ ಆ ಫ್ಲೂಯಿಡ್ನ ನಾವು ಯೂಟ್ರಸ್ ಸರೌಂಡಿಂಗು ನೋಡ್ಬೋದು. ಇದೆಲ್ಲ ನೋಡಿ ಓವ್ಯುಲೇಷನ್ ಆಗಿದೆಯೋ ಇಲ್ವೋ ಅಂತ ನಾವು ಹೇಳಬಹುದು. ಸೊ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಓವ್ಯುಲೇಷನ್ ಈಸ್ ಆನ್ ಇಂಪಾರ್ಟೆಂಟ್ ಸ್ಟೆಪ್.